ನಮ್ಗೆ ನೀರಿಂದ ತ್ರಾಸ, ಅನ್ನ ಬೇಡ, ನಮಗೇನು ಬೇಡ್ರಿ, ಬಟ್ಟೆ ಬೇಡ, ನಮಗೇನು ಏನೂ ಕೊಡಬೇಡ್ರಿ, ನೀರಿಂದ ನಮ್ಮ ಪುಣ್ಯ ಕಟ್ಕೊಂಡು. ಹಾಂ, ನೀರು ಎಲ್ಲಿ ಈಗ ನಾವು ಇದು ಒಳ್ಳೆ 20-40 ವರ್ಷ ಆಯ್ತು. ನೀರು ಒಂದಿನ ಬಿಡ್ತಾರೆ, ಒಂದಿನ ಬಿಡಲ್ಲ, 2 ದಿನ ಬಿಡ್ತಾರೆ, 8 ದಿನ ಬಿಡಲ್ಲ. ಮತ್ತು ನೀರು ಸೀರ್ಲಾರ್ದು ಏನು ಮಾಡ್ಬೇಕ್ರಿ ಸಾಹೇಬ್ರೆ? ಕೊಂಡು ತಂದು ಕುಡಿತಾವ್ರಿ. ಹ್ಞೂ, ಸಾಯೋದು. ಗುಲ್ಬರ್ಗಾ ತಾಲೂಕಿನ ಈ ಕುಂಶಿ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿ ಬರ್ತಕ್ಕಂಥ ಬೇಲೂರು ಗ್ರಾಮದಲ್ಲಿ ಸುಮಾರು 1 ತಿಂಗಳಿಂದ ನೀರು, 3 ತಿಂಗಳಾಯ್ತು. 1-1.5 ತಿಂಗಳಿಂದ ನೀರಿಲ್ಲ. ಹಲವಾರು ಸಾರಿ ಅಧಿಕಾರಿಗಳಿಗೆ ಅವರು ಮೌಖಿಕವಾಗಿ ಮನವಿ ಕೊಟ್ಟಿದ್ರು ಸಹಿತ ಇಲ್ಲಿವರೆಗೂ ಯಾವ ಅಧಿಕಾರಿಗಳು ಬಂದರೂ ಸಹಿತ ಅಲ್ಲಿ ನೀರಿಂದು ವ್ಯವಸ್ಥೆ ಮಾಡಿಲ್ಲ. ಪಕ್ಕದ ಗಲ್ಲಿಯಲ್ಲೇ ನೀರು ಬಿಡ್ತಾ ಇದ್ದಾರೆ, ಈ ಗಲ್ಲಿಗೆ ನೀರು ಯಾಕೆ ಬಿಡ್ತಾ ಇಲ್ಲ? ಯಾಕಂದ್ರೆ ಅಲ್ಲಿ ಭುವಿ ಜನಾಂಗದವರು, ಇಲ್ಲಿ ಒಂದು ಕೆಳಜಾತಿಯ ಜನರಿಗೆ ಒಂದು ಕಡೆಗಣಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಎತ್ತಿ ತೋರಿಸ್ತಾ ಇದೆ. ಯಾಕಂತ ಕೇಳಿದ್ರೆ ಆ ಜನ ಎಷ್ಟು ಕಷ್ಟಪಡ್ತಾ ಇದ್ದಾರಂದ್ರೆ, ಎಷ್ಟೋ ಜನ ಈ ಮಳೆಗಾಲದಲ್ಲಿ ನೀರು ತರ್ಲಿಕ್ಕೆ ಹೋಗಿ ಬಿದ್ದು ಕಾಲು ಮುರ್ಕೊಂಡ್ರ, ಕಾಲೆಲ್ಲ ಒಡ್ಕೊಂಡ್ರ, ವಯಸ್ಸಾದ ಹೆಣ್ಮಕ್ಳು ಕಷ್ಟಪಡ್ಲಾಗತ್ತಾರೆ. ನಾವು ಈ ಸರ್ಕಾರಕ್ಕೆ, ಈ ಒಂದು ಅಧಿಕಾರಿಗಳಿಗೆ ಆರಿಸಿ ತಂದಿದ್ದೆ ಅದಕ್ಕೋಸ್ಕರ. ಇವರೊಬ್ಬ ಜನಪ್ರತಿನಿಧಿಗಳು, PDO ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, ಗ್ರಾಮ ಪಂಚಾಯತಿಗೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಜನರ ಒಂದು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಇರ್ತಕ್ಕಂಥ ಅಧಿಕಾರಿಗಳು. ಈ ಜನರ ಸಮಸ್ಯೆನೇ ಬಗೆಹರಿಸಲಿಲ್ಲ ಅಂದರೆ ಈ ಅಧಿಕಾರಿಗಳು ಯಾಕೆ ನಮಗೆ? ಯಾಕಂತಂದರೆ ಈ ಇಂಥ ಒಂದು ಮಳೆಗಾಲದಲ್ಲಿ ನೀರಿಗಾಗಿ ಹೋರಾಟ ಮಾಡ್ತೀವಿ ಅಂದ್ರೆ ನಮಗೆ ನಗು ಬರ್ತದೆ, ಹೌದಲ್ರಿ? ಇಷ್ಟೊಂದು ನೀರಿಗಾಗಿ ಹಾಹಾಕಾರ. ಆ ಜನರು ಬೇರೆ ಬೇರೆ ಪಕ್ಕದ ಗಲ್ಲಿಗೆ ಹೋದ್ರೆ ನೀವು ಯಾಕ್ರಿ ನಿಮ್ಮ ಗಲ್ಲಿ ಬಿಟ್ಟು ನಮ್ಮ ಗಲ್ಲಿಗೆ ನೀರಿಗೆ ಬರ್ತೀರಿ ಅಂತ ಕೇಳ್ತಾರೆ. ಈಗ ಅವ್ರು ನೀರು ಬಿಡ್ತಕ್ಕಂಥದ್ದು ಎಲ್ಲ ಗಲ್ಲಿಗಳಿಗೆ ನೀರು ಹರಿದು ಹೋಗ್ತಾ ಇದೆ, ಇಲ್ಲಿ ನೀರಿಲ್ಲ. ಇನ್ನೊಂದು ಪಕ್ಕದ ಗಲ್ಲಿಗೆ ಅವ್ರು ಬೋರ್ವೆಲ್ ನೀರುಗಳನ್ನ ಬಿಡ್ತಾ ಇದ್ದಾರೆ. ಈಗ ನಾಳೆ ನೀರು ಬಿಟ್ಟರು ಸಹಿತ ಇವ್ರಿಗೆ ಬಾವಿ ನೀರು ಕೊಡ್ತಾರೆ. ಆ ಬಾವಿ ನೀರು ಅಲ್ಲಿ ಗಿಡ ಕಸ ಎಲ್ಲ ಬಿದ್ದು ಕುಡಿಲಿಕ್ಕೆ ಯೋಗ್ಯ ಅಲ್ಲದಂಥ ನೀರು ಅದ. ಆ ನೀರು ಈ ಗಲ್ಲಿಗೆ ನಾವು ಕೊಡಾಕಿಲ್ಲ. ಯಾಕಂತ ಕೇಳಿದ್ರೆ ಈಗ ಬರ್ತಕ್ಕಂಥ ಈ ದಿನಗಳು ಹೆಂಗಿದ್ದಾವ, ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ, ಪ್ರತಿಯೊಂದು ರೋಗಗಳ ತವರು ಮನೆ ಆಗಿರ್ತಕ್ಕಂಥದ್ದು ಇದಾಗಿದೆ. ಹಾಗಾಗಿ ಆ ಬಾವಿ ನೀರು ಮೊದಲನೇದಾಗಿ ನಾವು ಬಿಡಕ್ಕೆ ಅವಕಾಶ ಕೊಡಲ್ಲ. ನಮಗೀಗ ನೀರು ಅವ್ರು ಏನು ಹೇಳ್ತಾ ಇದ್ದಾರ, ನಿನ್ನೆ ನಾವು ಅಧಿಕಾರಿಗಳಿಗೆ ಮಾತಾಡಿದಾಗ, ಇಲ್ಲ ಮೇಡಮ್, ವಿದ್ಯುತ್ ಶಕ್ತಿ ಏರುಪೇರು ಇರೋದರಿಂದ ಅಲ್ಲಿ ನೀರು ಬಿಡಕ್ಕೆ ಆಗ್ತಾ ಇಲ್ಲ. ಈ ಕೆಲಸ ಇವರು ಮಾಡೋಕ್ಕಾಗಲ್ಲ, ಆಗ್ತದಲ್ರಿ? ನಮ್ಗೇನು ಹೇಳ್ತಾರ, ನೀವು ಬೇಕಾದ್ರೆ ನಾನು ನಿಮ್ಗೆ ಅವ್ರ ಫೋನ್ ನಂಬರ್ ಕೊಡ್ತೀನಿ, ಮಾತಾಡ್ರಿ. ಹಾಗಾದ್ರೆ ನೀವು ಅಧಿಕಾರಿಗಳು ಯಾಕಿದ್ದೀರಿ? ಗ್ರಾಮ ಪಂಚಾಯತಿ ಅಧ್ಯಕ್ಷ PDO ಯಾಕಿದ್ದೀರಿ? ನಾವು ಹೋಗಿ ಅಧಿಕಾರಿಗಳಿಗೆ ಮಾತಾಡ್ಬೇಕಾದ್ರೆ ಅಧಿಕಾರಿಗಳಿಂದ ಕೆಲಸ ಮಾಡ್ಕೋತೀವಿ, ನೀವು ಯಾಕಿದ್ದೀರಿ? ನೀವು ಕೆಲಸ ಮಾಡಬೇಕು. ನೀವು ನಮ್ಮ ಜನಪ್ರತಿನಿಧಿಗಳು ಇದ್ರಿ, ನೀವೇ ನಮ್ಮ ಕೆಲಸ ಮಾಡಬೇಕು. ಜನರ ಸಮಸ್ಯೆಗಳನ್ನು ಸ್ಪಂದಿಸ್ತಕ್ಕಂಥ ಕೆಲಸ ನೀವೇ ಮಾಡಬೇಕು. ಅದಕ್ಕೋಸ್ಕರ ನಾವು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಿಗೆ, PDO ಅವರಿಗೆ ಹೇಳಿ ಸಾಕಾಯ್ತು. ಇವತ್ತು ನಾವು ಒಂದು ನಿರ್ಧಾರ ಏನು ತಗೊಂಡಿವಿ ಅಂತಂದ್ರೆ, ಗ್ರಾಮ ಪಂಚಾಯತಿಗೆ ನಿಮಗೆ ನಾವು ಹೇಳಿವಿ, ನಿನ್ನೆ ಅಧ್ಯಕ್ಷರಿಗೆ ಹೇಳಿವಿ, PDOಗೆ ಹೇಳಿದ್ರೆ ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ. ಆದ್ರೂ ಸಹಿತ ಅವ್ರಿಗೆ ನಾನು ಮೆಸೇಜ್ ಕಳಿಸಿದ್ದೀನಿ. ನಾವು ನಾಳೆ ಗ್ರಾಮ ಪಂಚಾಯತಿಗೆ ಬರ್ತಾ ಇದ್ದೀವಿ, ಮನವಿ ಪತ್ರ ಕೊಡ್ತಾ ಇದ್ದೀವಿ, ನಾವು ಧರಣಾ ಮಾಡ್ತಾ ಇದ್ದೀವಿ. ನಾವು ನೀರಿನ ಸಮಸ್ಯೆ ಬಗೆಹರುವ ತನಕ ನಿಮ್ಮ ಗ್ರಾಮ ಪಂಚಾಯತಿಯಿಂದ ಎದ್ದು ನಾವು ಬೇಲೂರು ಗ್ರಾಮದ ನಿವಾಸಿಗಳು ಹೋಗೋದಿಲ್ಲ. ನಮಗೆ ನೀರಿನ ವ್ಯವಸ್ಥೆ ಆಗಬೇಕು, ಅದು ಶುದ್ಧ ಕುಡಿತಕ್ಕಂಥ ನೀರಿನ ವ್ಯವಸ್ಥೆ ಆಗಬೇಕು. ಕಳಪೆ ನೀರು ನಮಗೆ ಬೇಕಾಗಿಲ್ಲ, ಅಶುದ್ಧ ನೀರು ನಮಗೆ ಬೇಕಾಗಿಲ್ಲ. ಯಾಕಂದ್ರೆ ದಿನನಿತ್ಯ ಎದ್ರೆ ಕೂಲಿಗೆ ಹೋಗ್ತಕ್ಕಂಥ ಜನ, ದಿನನಿತ್ಯ ಎದ್ದು ಮಕ್ಕಳು ಓಡಾಡ್ತಕ್ಕಂಥ ಆ ಗಲ್ಲಿಯಲ್ಲಿ ನಮಗೆ ಶುದ್ಧ ನೀರು ಪೂರೈಕೆ ಆದ್ರೆ ಮಾತ್ರ ಅಲ್ಲಿ ಜನಾಂಗ ಬಂದು ಒಳ್ಳೆ ರೀತಿಯಿಂದ ಜೀವನ ಮಾಡಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಾವು PDO ಮತ್ತು ಅಧ್ಯಕ್ಷರಿಗೆ ಮನವಿ ಮಾಡ್ಕೋತಾ ಇದ್ದೀವಿ. ನಮ್ಮ ಈ ಬೇಲೂರು ಗ್ರಾಮದ ಏನು ಭುವಿ ಜನಾಂಗದ ಏನು ಓಣಿ ಅದ, ಗಲ್ಲಿ ಅದ, ವಾರ್ಡ್ ನಂಬರ್ 5, ಆ ಗಲ್ಲಿಗೆ ಶುದ್ಧ ಕುಡಿತಕ್ಕಂಥ ನೀರಿನ ವ್ಯವಸ್ಥೆ ಮಾಡುವ ತನಕ ನಾವು ಈ ಗ್ರಾಮ ಪಂಚಾಯತಿಯಿಂದ ತಗುಲುವುದಿಲ್ಲ ಅಂತಕ್ಕಂಥದ್ದನ್ನು ನಾವು ಘಂಟಾಘೋಷವಾಗಿ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಸುಮಾರು 1-1.5 ತಿಂಗಳು ಆಯ್ತು ಅಂತ ಹೇಳಿದ್ರೆ, ಹೌದು. ಅವ್ರಿಗೆ ಗಮನಕ್ಕೆ ಹಾಕೊಂಡ್ಬಂದಿರಿ. ಈಗ PDO ಮತ್ತೆ ಪ್ರತಿದಿನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಶರಣಮದಾರ ಪ್ರತಿದಿನ ಪ್ರತಿ ಸಾರಿ ಅವರಿಗೆ ಹೇಳ್ತಾನೆ ಇದ್ದಾರೆ, ನಮಗೆ ಕುಡ್ಲಿಕ್ಕೆ ನೀರು ಬರ್ತಾ ಇಲ್ಲ, ನೀರಿನ ವ್ಯವಸ್ಥೆ ಮಾಡಿಲ್ಲ. ಹೇಳಿದಾಗೊಮ್ಮ ಬೇರೆ ಬೇರೆ ಕಾರಣಗಳು ಹೇಳ್ಕೊತ ಇಲ್ಲಿ ತನಕ ಬಂದಿದ್ದಾರೆ. ಯಾಕ್ರಿ ಅವರು ನಾವು ಇವತ್ತು ಬಂದಾಗ ಅಲ್ಲಿ ಹೋಗ್ಬೇಕವ್ರು? ಹೌದಲ್ಲ? ಇಷ್ಟು ದಿನ ಮಾಡಲಾರ್ದು ನಿನ್ನೆ ನಾವು ಫೋನ್ ಮಾಡಿ ಕೇಳಿದಾಗ, ಇವತ್ತು ಹೋಗಿ ನಾವು ಇವತ್ತು ನಿಮ್ಮ ಆಫೀಸ್ಗೆ ಬಂದು ಧರಣಾ ಮಾಡ್ತೀವಿ ಅಂತಂದ್ರೆ ಇವತ್ತೇ ಯಾಕೆ ರಿಪೇರಿ? ಈ ರಿಪೇರಿ ಹಿಂದೆ ಯಾಕೆ ಆಗಬಾರ್ದು? 15 ದಿನದ ಹಿಂದೆ ಯಾಕೆ ಆಗಬಾರ್ದು? ವಾರದ ಹಿಂದೆ ಯಾಕೆ ಆಗಬಾರ್ದಾಗಿತ್ತು? ಆಗಬೇಕಾಗಿತ್ತಲ್ರಿ. ಈಗ ನಾವು ನಿಮ್ಮ ಪಂಚಾಯತಿಗೆ ಬರ್ತೀವಿ ಅಂತಂದಾಗ, ನಾವಿಲ್ಲಿ ಬರ್ತೀವಿ ಅಂದಾಗ ಅಲ್ಲಿ ಹೋಗಿ ಅವ್ರು ರಿಪೇರಿ ಮಾಡೋದು ಏನದ? ಮಾಡಿ, ನನಗೆ ಖುಷಿ ಅದ. ನಾವಿಲ್ಲಿ ಬರ್ತೀವಿ ಅಂದ್ರೆ ನೀವು ರಿಪೇರಿ ಮಾಡಿರಲ್ಲ, ರಿಪೇರಿ ಮಾಡಿ ನಮ್ಮ ಗಲ್ಲಿಗೆ ನೀರು ಬಿಟ್ಟಿನೇ ನಮ್ಮಲ್ಲಿ ಬಂದು ನೀವು ಮನವಿ ಪತ್ರ ತಗೋ. ಇದು ನಮ್ಮ ಆಶೆ, ಇದು ನಮ್ಮ ಬೇಡಿಕೆ.
ನಮಗೇನು ಬೇಕು? ನೀರು ಬೇಕು. ಒಂದೂವರೆ ಗಮನಕ್ಕೆ ತಗೊಂಡಿರ ಎಮ್ ಎಲ್ ಎ ಅವ್ರ ಗಮನಕ್ಕೆ ನಮ್ಮ ಪಂಚಾಯತಿ ಸದಸ್ಯರು ತಂದ ಮಾಡಿಸ್ತೀವಿ ಅಂತ ಹೇಳಿ 2.5 ತಿಂಗಳ ಹಿಂದೆ ಅವ್ರ ಗಮನಕ್ಕೆ ತಂದಾರ. ನಿಮಗೆ ಎಲೆಕ್ಷನ್ ಆಗಲಿ ಎಲ್ಲ ಆದ್ಮೇಲೆ ನಿಮಗೆ ನೀರು ನಾವು ನಿಮ್ಮ ಗಲ್ಲಿ ನೀರು ಮಾಡಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟಿವಿ. ಇಲ್ಲ ಅದು ಬ್ಯಾಡ್ರಿ, ಅದು ಬೇಡ. ಈಗ 1.5 ತಿಂಗಳಾಯ್ತು ನೀವು ನೀರಿಲ್ಲ ಅಂತ ಹೇಳ್ತೀರಿ. ಈ ನೀರ್ ಹೆಂಗ್ ಕುಡ್ ಬೇರೆ ಬೇರೆ ಗಲ್ಲಿ ಅವ್ರು ನಿಮ್ ಗಲ್ಲಿ ಬಿಟ್ಟು ನಮ್ಮ ಗಲ್ಲಿಗೆ ಯಾಕೆ ಬರ್ತಿರತ್ತ? ಅವ್ರು ಜಗಳ ಮಾಡವ್ರಿ ಎಲ್ಲ. ನಮ್ದು ನೀರು ಕೊಡೋ ತನಕ ಇಲ್ಲಿಂದ ನಾವು ನಮ್ಗೆ ನೀರ್ ಬೇಕು. ನಾವೇನ್ ಬೇಡ್ತಾ ಇದೀವಿ? ನಿಮ್ಗೇನು ಅಧಿಕಾರ ಕೊಡೋ ಅಂತೀವಿ, ಆಸ್ತಿ ಕೊಡಲತ್ತೀವಿ, ರೊಕ್ಕ ಕೊಡಲತ್ತೀವಿ, ರೂಪಾಯಿ ಕೊಡತ್ತೀವಿ, ಮನಿ ಬೇಡಕತ್ತೀವಿ, ಊಟ ಬೇಡಕತ್ತೀವಿ, ಏನೂ ಇಲ್ಲ. ನಮಗ್ ಬೇಕಾಗಿರತಕ್ಕಂಥ ಮೂಲ ಸೌಕರ್ಯ, ಜನರಿಗೆ ಮೂಲಭೂತ ಹಕ್ಕದ ಇದು. ಜನರಿಗೆ ಬದುಕಲಿಕ್ಕೆ ಮೂಲಭೂತ ಹಕ್ಕಾದಂತ ನೀರು ಬೇಡ್ತಾ ಇದ್ದೀವಿ. ನೀರು ಕೊಡ್ರಿ. ನಮ್ಗೆ ಜನರಿಗೆ ಬದುಕಲಿಕ್ಕೆ ನೀರು ಬೇಕು. ಒಂದು ಒಪ್ಪತ್ತಿಗೆ ಊಟ ಇಲ್ಲ ಅಂದ್ರೆ ನಾವು ಬದುಕ್ತೀವಿ, ನೀರಲ್ಲ ಅಂದ್ರೆ ಬದುಕಲಿಕ್ಕೆ ಸಾಧ್ಯ ಅದನ? ನೀರು ಬೇಕು. ನಮ್ಮ ಜನರಿಗೆಲ್ಲ ನೀರು ಬೇಕು. ನೀರು ಇವತ್ತು ಚಾಲು ಮಾಡ್ತೀನಿ ಅಂದ್ರೆ ನಾವು ಇಲ್ಲಿದ್ದು ಇಲ್ಲ. ಶಾಸಕರ ಗಮನಕ್ಕೆ ತಂದೇನೆ ಅಂತ ಹೇಳಿದ್ರೆ ಅವರು ಎಲೆಕ್ಷನ್ ಅಲ್ಲಿ ಅಂತಂದ್ರೆ ಅಲ್ಲಿ ತಕ್ಕ ನೀರು ಕುಡಿಬೇಕೇನಂತ ನೀವು ಪ್ರಶ್ನೆ ಮಾಡಿಲ್ಲ ಅಂತ ಮಾಡಿದೆ. ಇದ್ದದ್ದು ಅವಾಗ ಬರ್ತಿದ್ವು ನೀರ ಅಂದ್ರೆ JJMದು ಕೊಡ್ತೀನಿ ಅಂತ ಹೇಳಿದ್ರು. ನನ್ನ ಹೆಸರು ಪದ್ಮಿನಿ ಕಿರಣಗಿ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ.